ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ. ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಹೆಂಗಿದೆ ದಿನಾಲೂ ನೋಡ್ತಾ ಇದ್ದೀರಾ, ಭಾಳ ಇಷ್ಟಪಡ್ತಾ ಇದ್ದೀರಾ. ಇವತ್ತಿನ ಲವ್ಗಳಿಗೆ ಏನೇನಾಗ್ತದಲ್ಲ ನೋಡ್ಕೊಂಡು ಬರೋಣ ಬರ್ರಿ. ಇಲ್ಲಿ ನೋಡಿ, ಏನೂ ಅನ್ನಲ್ಲ ಗುಬ್ಬಿ ಪಟಕ್ನ ಮತ್ತು ಸುಮ್ಮನೆ ಅಲ್ಲ ನೋಡಿ. ನನಗಂತ ಇದ್ದಾಳೆ, ನಾ ಇಲ್ಲಿ ಸಖತ್ತಾಗಿದ್ದೀನಿ, ನಂಗೆ ಆರಾಮಿಲ್ಲಲ್ಲ ಅಂತ ಇದ್ದಾಳೆ ನೋಡಿ. ನೋಡಿ ಹಿಂಗೆ ಬುಲು 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 ಮಾತಾಡ್ತಾಳೆ, ಮತ್ತು ಹಿಂಗೆ ನಂಗೆ ಮತ್ತೆ ಅನ್ನಿಸ್ತಾಳೆ. ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಇಲ್ಲಿ ನಂಗೆ ಟೈಮ್ ಇಲ್ಲ, ನಾನು ಅಭ್ಯಾಸ ಮಾಡೋದಿದೆ, ಹೋಗಿ ಕೆಲಸ ಮಾಡೋಗಂತ ಕಳಿಸ್ಕೊಡ್ತಾಳೆ ನೋಡಿ. ಮತ್ತು ಟ್ಯಾಬ್ಲೆಟ್ ತೊಗೊಳಲ್ಲ, ಜ್ವರ ಬಂದಮೇಲೆ ಏನಿಲ್ಲ ತಗೊಂಡೆಲ್ಲ ನಿನ್ನೆ ಹಂಗೆ ನೋಡಿ. ಈ ಇದಕ್ಕೆ ಯಾರಾದರೂ ಟ್ಯಾಬ್ಲೆಟ್ ಅಂತಾರೇನು ನೋಡಿ. ನೋಡಿ ನೀವೇ ಹೇಳಿ, ಸ್ಟ್ರೆಪ್ಚಿಲ್ ಅಲ್ಲ ಇದೆಲ್ಲ, ಏನಿದೆ ಇಲ್ಲಿ ನೋಡಿ ಹಿಂಗೆ ಕಿರಿಕಿರಿ. ಇಲ್ಲಿ ನೋಡಿ ಹಿಂಗೆ ಮಾಡೋದು, ಸ್ವಲ್ಪ ಅಮ್ಮ ಪ್ಲೀಸ್ ಸ್ವಲ್ಪ ಮಾತಾಡಬೇಡಿಮ್ಮ ಅಂತ ಅನ್ನೋದು, ಮತ್ತು ಹಿಂಗೆ ಮಾಡೋದು. ಬೆಳಿಗ್ಗೆ ಎದ್ದ ತಕ್ಷಣ ಮಾಟ ಚಲೋ ಆಗೈತೆ ನೋಡಿ. ಅಪ್ಪು ಹೋಗೋಮದಾನ 7:30ಗೆ ಬರ್ರಿ, ಅವಂಗೂ ಬಾಯ್ ಮಾಡಬೇಕು, ಅಡುಗೆ ಅದು ಮಾಡಿಕೊಡ್ಬೇಕು. ಮಂಜುಳಾನು ಬರ್ತಾಳೆ ಈಗ. ಇದು ನೋಡಿ, ಇವಳಿಗೆ ಒಂದು ನೆಗಡಿ ಬಂದ ಬುದ್ಧಿ ಆಗಿದೆ ನೋಡಿ. ಏನಾಗೈತೆ ನೀವ ಕೇಳಿ ಗುಬ್ಬಿ, ನಿನ್ನಿಂದ ಕಿರಿ 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 ಚಾಲು ಆಗೈತೆ ನೋಡಿ ಮನ್ಯಾಗ. ಹೆಂಗೆ ಬಂತಿದ್ದು ನೆಗಡಿ? ಯಾಕೆ ಮಾತಾಡೋಕೆ ಹೇಳಿದ್ರೆ ಬೇಜಾರಾಗ್ತದಂತ ಹಂಗೆ ಮಾಡತ್ತೀನಿ. ಹೇಳು ಏನಾಯ್ತು, ಯಾಕೆ ಅದು ಕುಡ್ದು ಬಂದು? ನಿಂಗೆ ಆಗಲ್ಲ ಅಂತ ಗೊತ್ತಿದೆ, ಆದರೂ ಯಾಕೆ ಕುಡ್ದು? ಎಲ್ಲಿ ಹೇಳ್ತೀವತ್ತ ಉತ್ತರ ಹೇಳ್ತೀನಿ ನೀನು. ನಿನ್ನ ಕಡೆ ಭಾಳ ಟೈಮ್ ಇಲ್ಲ, ನನ್ನ ಕಡೆ ಭಾಳ ಟೈಮ್ ಇದೆ ನೋಡಿ. ಹೆಂಗೆ ಸುಮ್ಮನಾಗ್ಬಿಟ್ಟಾಳಿ. ಇವಳಿಗೆ ಹುಷಾರಿಲ್ಲ, ಜ್ವರ ಅದು ಬಂದಿದ್ದಾವೆ, ಮತ್ತು ಕಾಲೆಲ್ಲ ಬಿಸಿಯಾಗಿದ್ದಾವೆ. ಮತ್ತೀಗ ನೋಡೋಣ, ಆಮೇಲೆ 2 ದಿನ ಸೈಕಲ್ಲು ತೊಗೊಂಡು ಹೋಗಿದ್ದಾಳೆ ಬಿಸಿಲು. ನಾನು ಬೆಳಿಗ್ಗೆ ಎದ್ಮೇಲೆ ಮುಖ ತೊಳ್ಕೊಳ್ದೆ, ನನಗೆ ಮೊದಲು ಎದ್ದ ತಕ್ಷಣ ಮೊದಲು ತಂಪು ನೀರು ಕಣ್ಣಿಗೆ ಹಚ್ಕೋಬೇಕು ನೋಡಿ. ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ನೀರು. ತಂಪು ನೀರು ಹಚ್ಕೊಂಡ್ರೆ ಮೊದಲು ಮುಖ ತೊಳ್ಕೊತೀನಿ. ಎದ್ದ ತಕ್ಷಣ ಅದೇ ಕೆಲಸ ನಂದು. ಬ್ರಷು ಅದು ಇದು ಎಲ್ಲ ಆಮೇಲೆ ಮಾಡ್ಕೊತೀನಿ. ಆದರೂ ಮುಖ ತೊಳ್ಕೊಳ್ಳೋದು ಇದೆಲ್ಲ ಅದು ನನಗೆ ಮೊದಲಿಂದ ನನಗೆ ಭಾಳ ಇಷ್ಟ. ತಂಪು ನೀರಿಂದ ಕಣ್ಣು ಮುಖ ತೊಗೋದು. ನಮ್ಮ ಮನೆಯವ್ರಿಗೂ ಭಾಳ ಹೇಳ್ತೀನಿ ನಾನು, ಎದ್ದ ತಕ್ಷಣ ಮುಖ ತೊಳ್ಕೊಳ್ರಿ ತಂಪು ನೀರಿಂದ ಅಂತ. ಅವರಿಗೆ ಇವು ಇಷ್ಟ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಅವರು ಯಾಕೆ ತೊಳ್ಕೊಳ್ಳೋದನೇ ಇಲ್ಲ. ನೀವೇನು ಮಾಡ್ತೀರಾ ಬೆಳಿಗ್ಗೆ ಎದ್ಮೇಲೆ? ನಿಮ್ಗೆ ಇಷ್ಟ ಏನಿಲ್ಲ? ಬನ್ನಿ ಈಗ ಸಮೃದ್ಧಿಗೆ ಒಂದು ಸ್ವಲ್ಪ ಚಪಾತಿ ಕೊಡೋಣ. ಇಲ್ಲಿ ನೋಡಿ, ಬೆಳಿಗ್ಗೆ ಎದ್ದು ಕೂಡಲೇ ನಂಗೆ ಒಂದು ಗ್ಲಾಸ್ ನೀರು ಬೇಕಾ ನೋಡಿ. ತಂಪು ನೀರು ಕುಡಿತೀನಿ, ನಾ ಬಿಸಿನೀರು ಕುಡಿಯೋಲ್ಲ. ಇಲ್ಲಿ ನೋಡಿ, ಒಂದು ಗ್ಲಾಸ್ ನೀರು ಕುಡಿದ್ಮೇಲೆ ಏನೋ ಬಾಡಿ ಒಳಗೆ ಒಂದು ಹೊಸ ಹುರುಪು ಬಂದಂಗೆ ಆಗ್ತದೆ. ಅದಕ್ಕೆ ನನಗೆ ಮೊದಲು ಎದ್ದ ತಕ್ಷಣ ಮುಖ ತೊಳ್ಕೊಬೇಕು ತಂಪು ನೀರಿಂದ, ಆಮೇಲೆ ಒಂದು ಗ್ಲಾಸ್ ನೀರು ಕುಡಿಬೇಕು ನೋಡಿ. ನಂದು ಹೆಂಗಿದೆ ನೋಡಿ. ಯಜಮಾನ್ರು ವಾಕಿಂಗ್ ಮಾಡ್ತಾಯಿದ್ದಾರೆ. ಇಬ್ಬರು ಜೋಡಿಯಾಗಿ ಹೊರಗಡೆ ವಾಕಿಂಗ್ ಮಾಡಿ ಬರೋಣ ಅಂತ ಎಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ, ಖರೆ ಇಬ್ರಿಗೂ ಆಗವಂತ. ಮಕ್ಕಳ ಸಲುವಾಗಿ ಈ ಬದುಕಿನ ಬುಟ್ಟಿ ಜಂಜಾಟದ ಸಲುವಾಗಿ ಇಬ್ರು ಗಂಡ ಐತಿ, ಮಕ್ಕಳ ಸಲುವಾಗಿ ಮನೆಯ ಸಲುವಾಗಿ ಹಿಂಗೆಲ್ಲ ಮಾಡ್ಕೊತ ಹಿಂಗೆ ಮಾಡ್ಕೊಂಡು ಕೂತಿದ್ದೀವಿ ನೋಡಿ. ಹೊರಗಡೆ ವಾಕಿಂಗ್ ಹೋಗಬೇಕು, ಒಂದು ಅರ್ಧ ಗಂಟೆ ಹೋಗಿ ಬರ್ಬೇಕಂದ್ರೂ ಸಹಿತ ಮಲ್ಕೊಳಕ್ಕಾದ್ರೂ ಲೇಟ್ ಆಗ್ತದೆ, ಇಲ್ಲಾಂದ್ರೆ ಏನೋ ಕೆಲಸ ಬರ್ತದೆ. ಹೀಗಾಗಿ ಇಲ್ಲೇ ಇದೆ ನಮ್ಮ ಕಾಂಪೌಂಡ್ ಒಳಗೆ ನಮಗೆ ವಾಕಿಂಗ್ ನಮಗೆ ಇದೆ ಕರೆಕ್ಟ್ ಅನ್ನಿಸ್ತದೆ. ನೋಡಿ ಯಾವ ರೀತಿ ಮಾಡ್ತಾಯಿದ್ದಾರೆ ನೋಡಿ. ಇವರೇ ಮಂಜುಳಗಳ ಅಪ್ಪಾಜಿ. ಬೆಳಗ್ಗೆ ಬಂದು ಇವ್ರು ಕಸ ಗುಡಿಸಿ ಎಲ್ಲ ನೀಟ್ ಮಾಡಿ ಹೋಗ್ತಾರೆ. ಆಮೇಲೆ ಮಂಜುಳ ಬರ್ತಾಳೆ. ಅಂಕಲಿಗೆ ಸೈಕಲ್ ತೊಗೊಂಬಂದಾರೇನೋ, ಸೈಕಲ್ ತೊಗೊಂಬಂದಿದ್ದಾರ, ಸೈಕಲ್ ತೊಗೊಂಬಂದಾರ. ಅಲ್ಲಿದೆ ಅಲ್ಲ, ಕಾಣಿಸ್ತಾ ಇದೆ. ಹಾಂ ಎಲ್ಲ ಉಸಕ್ಕೆಲ್ಲ ಮುಗೀತಲ್ಲ ಇಲ್ಲಿದೆ. ಮನೆ ಕಟ್ಟಿ ರೆಡಿ ಆಗ್ತಾಯಿದೆ. ಇಲ್ಲಿ ಪಾಪ ಎಷ್ಟು ಧೂಳು ಹಾರಾಟೈತ್ರಿ. ಮಂಜುಳ ಬರತ್ತಾಳ್ರಿ ಅಂಕಲ್ ರೀ. ನೋಡಿ, ಪಲ್ಯ ಇಟ್ಟು ಬಂದಿದ್ದೀನಿ ಗ್ಯಾಸ್ ಮೇಲೆ ಬಿಸಿ ಮಾಡ್ಲಿಕ್ಕೆ. ಮತ್ತು ಅಲ್ಲಿ ಹೋಗಿದ್ದೀನಿ ಹೊರಗಡೆ. ಇವ್ರು ಮಾತಾಡ್ಕೋತ ಇವ್ರ ಜೊತೆ ಇದ್ದೆ ಅಂದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಮಾತಾಡ್ಕೋತ ಹಂಗೆ ಹೊರಗೆ ಹೋಗ್ಬಿಟ್ಟಿದ್ದೀನಿ. ಮಂಜುಳ ಅವ್ರ ಅಪ್ಪಾಜಿದು ವಿಡಿಯೋ ಮಾಡ್ಕೊಂಬರೋಣ ಅಂತ ಮತ್ತು ಇಲ್ಲಿ ಮರ್ತ್ಬಿಟ್ಟಿದ್ದೀನಿ ನೋಡಿ. ಮತ್ತು ಸ್ಮೆಲ್ ಬಂತು, ಮತ್ತು ಪಟ್ಪಡು ಓಡಿ ಬಂದು ಮಾಡೋಕ್ಕಂತ. ನಿಮ್ಮ ಮನೇಲೂ ಹಿಂಗಾಗ್ತದೆ? ನಿಮಗೂ ಗ್ಯಾಸ್ ಮೇಲೆ ಏನಾದರೂ ಇಟ್ಟು ಬೇರೆ ಕೆಲಸ ಎಲ್ಲ ಮಾಡ್ತೀರಿ ನೀವು? ನಂದು ಹಿಂಗಿದೆ ನೋಡಿ.
ಮಂಜುಳ ಅವ್ರ ಅಪ್ಪಾಜಿಗೆ ಒಂದು ಕಪ್ ಚಹಾ ಮಾಡಿಕೊಡ್ತೀನಿ. ಪಾಪ ಬಂದಿದ್ದಾರೆ ಅವ್ರು, ನೀರು ಹಾಕಿ. ಇದು ಹೊರಗಡೆ ಎಲ್ಲ ಕಸ ಮಂಜುಳ ಅವ್ರ ಅಪ್ಪಾಜಿನ ಬೆಳಿಗ್ಗೆ ಬಂದು ಗುಡಿಸ್ತಾರೆ, ಹೊರಗಿಂದೆಲ್ಲ ರೋಡ್ ಮೇಲಿಂದ. ಆಮೇಲೆ ಅವಳು ಮಂಜುಳ ಬಂದು ನೀರು ಹಾಕಿ ಎಲ್ಲ ತೊಳೆಯೋದು ಅವಳು ಮಾಡ್ತಾಳೆ. ಅದಕ್ಕೆ ಅವ್ರ ಅಪ್ಪಾಜಿಗೆ ಒಂದು ಕಪ್ ಚಹಾ ಮಾಡಿಕೊಟ್ಟೆ ಅಂದ್ರೆ ನನಗೂ ಖುಷಿ ಆಗ್ತದೆ. ಅವ್ರ ಊರ ಕಡೆ ಎಲ್ಲ ಅವ್ರಿಗೆ ಚಹಾ ಅಂದ್ರೆ ಭಾಳ ಇಷ್ಟ, ಅದಕ್ಕೆ ಚಹಾ ಕುಡಿತಾರಂತ ಅವರು. ನಮ್ಮ ಅಪ್ಪಾಜಿದ ಅವ್ರಿಗೆ ನೋಡಂತಲೇ ನಮ್ಮ ತಂದೆಯವ್ರಿಗೆ ನಮ್ಮ ಅಪ್ಪಾಜಿ ನೆನಪು ಬರ್ತದೆ ನಂಗೆ. ಅದಕ್ಕೆ ಯಾರು ನಮ್ಮ ಕಣ್ಣು ಮುಂದೆ ಇರ್ತಾರಲ್ಲ ನಮ್ಮ ಅಪ್ಪಾಜಿ ಅಂದ್ಕೊಂಡು ಅವ್ರಿಗೆ ನಾವು ಇರೋರ ಜೊತೆ ಪ್ರೀತಿ ಮಾಡಿಕೊಂಡು ಮಾಡ್ಕೋತ ಇರೋದು ಖುಷಿ ಆಗ್ತದಲ್ಲ. ಯಾವಾಗ ಅಪ್ಪ ಬರ್ತಾರಲ್ಲ ಅವಾಗ ಮತ್ತೆ ಭೇಟಿ ಬರ್ತದೆ. ಬನ್ನಿ ಅವ್ರಿಗೆ ಟೀ ಮಾಡಿಕೊಡೋಣ. ಅಂಕಲ್ ಕಸ ಗುಡಿಸಿ ಹೋಗಿದ್ದಾರೆ, ಸಮೃದ್ಧಿನ ಸೈಕಲ್ ತೊಗೊಂಬಂದಾರ ಅವ್ರು. ಮತ್ತೀಗ ಅವಳು ಮಂಜುಳ ಸೈಕಲ್ ತೊಗೊಂಬರ್ಬೇಕಲ್ಲ, ಅದಕ್ಕೆ ಬೇಗ ಹೋಗಿದ್ದಾರೆ ನೋಡಿ. ಟೀ ಮಾಡಲಿಕ್ಕೆ ಅವ್ರಿಗೆ ಟೀ ಮಾಡ್ಕೊಡೋಕ್ಕಾಗಲಿಲ್ಲ. ಏನು ಮಾಡ್ತೀರಾ, ಈ ಕೆಲಸದ ಒತ್ತಡ ಒಳಗೆ ಹಿಂಗಾಗ್ತದೆ ನೋಡಿ. ಪಟ ಹೊರಗಿಂದ ಓಡಿ ಬಂದೆ, ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೆ. ಅಲ್ಲಿಂದ ಪಟ್ನ ವಿಡಿಯೋ ಮಾಡ್ಕೊಂಡು ಈ ಕಡೆ ಬಂದಿದ್ದೀನಿ ನೋಡಿ. ಹಾಲು ಬಿಸಿ ಆಗದ ಈಗ. ಬನ್ನಿ, ಈ ಗುಬ್ಬಿದು ಒಂದು ಕೆಲಸ ನಮ್ಮ ಮನೇಲಿ ಏನಂತಂದ್ರೆ ಹಲ್ಲಿ ನೋಡಿದರೆ ಹೆದರೋದು. ಅದಕ್ಕೆ ಬುಕ್ಕಿಗೆ ಕವರ್ ಹಾಕಾಗ್ಯದ ಅಂತ ಬಾಮ್ಮ ಮೇಲೆ ಹೋಗ್ಬರು ನಡಿ ಅಂತ ಹೇಳಿ ಇವಳು ಒಂದು ಹಿಂಗೆ ಮಾಡ್ತಾಯಿದ್ದಾಳೆ ನಮ್ಮ ಮನೆಯೊಳಗೆ. ಏನು ಮಾಡ್ತೀರಾ ಹೇಳಿ. ಎಷ್ಟು ಬಾಡಿ ಎಲ್ಲ ನಿನ್ನೆ ಪೋಸ್ಟ್ ಮಾರ್ಟಮ್ದೆಲ್ಲ ಬಾಡಿ ನೋಡ್ಕೊಂಬಂದಿದ್ದಾಳೆ, ಏನಾಗಿಲ್ಲ. ಇವತ್ತಿಗೆ ಒಂದು ಸಣ್ಣ ಹಲ್ಲಿ ಬಂತಂದರೆ ಹೆದರಿ. ಹಾಂ, ಅಲ್ಲಿ ನೋಡಿ ಹಿಂಗೆ ನಡೀತಾರೆ, ಇಲ್ಲಿ ನೋಡಿ ಹಿಂಗೆ ನಡೀತಾರೆ, ಅಲ್ಲಿ ನೋಡಿ ಅಲ್ಲಿದೆ. ಆದರೂ ಎಷ್ಟು ಹೆದರ್ತಾಳೆ, ಎಷ್ಟು ಇದು ಮಾಡ್ತಾಳೆ. ಇಲ್ಲಿ ನೋಡಿ ಅಲ್ಲಿ ಓಡ್ತಾ ಇದೆ, ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಬ್ಲರ್ ಆಗೈತಿ. ಆಯಿತು, ಹೋದ್ ಬಾ, ಹೋಗೋ ಪಟ್ ನಾವು ಓಡ್ ಪಟ್. ಹಾಂ ಹೋಗು, ಹಾಂ ಸಾವಕಾಶ ಹೋಗು, ಬಿದ್ದಿ ಮತ್ತು. ನೋಡಿರಿ ಎಷ್ಟು ನೀರು ಗುಡಿಸಿದ್ದಾರೆ ಅಂಕಲ್, ಎಷ್ಟು ಸ್ವಚ್ಛ ಮಾಡಿದ್ದಾರೆ, ಎಷ್ಟು ನೀಟಾಗೈತಿ. ಹೊಸಿ ಗುಡ್ ಮಾರ್ನಿಂಗ್. ನಿಂಗೊಂದು ಕೆಲಸ ಹಚ್ಬಿಟ್ಟಿವಿದೆ. ದಿನಾಲು ಹಾಲು ತೊಗೊಂಬರೋದು, ದಿನಾಲು ಮೊಸರು ಹಾಲು ತಂದು ಕೊಡ್ತೀಮ. ಅಪ್ಪ ಬಂದು ಹೋದ್ರೇನು ಬೆಳಿಗ್ಗೆ ಅದು. ಇಲ್ಲಿ ನೋಡಿ ನಮ್ಮ ಮಂಜುಳನ ಬೆಸ್ಟ್ ಸ್ಟಾರ್ಟ್ ಆಗದ. ಏನೇನು ಮಾಡಿ ಇಟ್ಟಿದ ನೋಡಿ ಇಲ್ಲಿ ಎಲ್ಲ ಬರ್ಕೊಂಬಂದಿದ ಅಕ್ಷರಗಳು. ಅಕ್ಷರ ಎಷ್ಟು ಚಂದ ಅನ್ಸತ್ತಾವ ರೀ. ಈ ಊರೂರು ಬರ್ದಾಳಲ್ಲ. ಹಾಂ, ಇದೆಲ್ಲ ರೇಖಾನ್ ಕೆಲಸನೇ ಇದೆ. ಎಷ್ಟು ಕುತೂಹಲದಿಂದ ನೋಡ್ತಾ ಇದ್ದಾರೆ ಏನು ಬರ್ದಾಳ ನಮ್ಮ ಮಂಜುಳ ಅಂತ. ಇಲ್ಲಿ ನೋಡಿ ರೇಖಾನ ಕಲಿಸ್ಕೊಟ್ಟಾಳ. ನಿನ್ನೆ ಬಂದಿದ್ಲಲ್ಲ, ಹೇಳಿದ್ದೆ ರೇಖಾಗ ಅಮ್ಮಾಗೆಲ್ಲ ಕಲಿಸ್ಬೇಕಮ್ಮ, ಅಮ್ಮ ನೀ ಹಿಂಗೆ ಓದ್ತಿಲ್ಲ ಹಂಗೆ ಓದ್ಬೇಕಂತ. ನಾನಂತಲೇ ಆಯ್ತು ಕಲಿಸ್ತೀನಿ ಅಂತ ಹೇಳಿ ಹೋಗಿದ್ದ ಅವಳು. ಅದಕ್ಕೆ ಅವಳು ಹೇಳ್ಕೊಟ್ಟ ಅನಿಸ್ತಿದ್ದೆ. ಓಕೆ, ಇವತ್ತೇನು ಹಾಕ್ಕೊಡೋರು? ಹಾಂ, ಅದು ಆಯಿನ ಮತ್ತು ಆಯಿತು. ಇಷ್ಟು ಬೇಗ ತಿಂಡಿ ರೆಡಿ ಆತೇನಂತ. ಆಕೆಗೆ ಆಮ್ಲೆಟ್ ಬೇಕಾಗಿತ್ತು ಬೆಳಿಗ್ಗೆ ಎದ್ದು ಕೂಡಲೇ. ಅಮ್ಮ ನಂಗೆ ಆಮ್ಲೆಟ್ ಕೊಡು ಅಂತಂದ್ರೆ ಹಾಂ ಆಮ್ಲೆಟ್ ಮಾಡ್ಕೊಡ್ತೇನೆ ಮಾ, ಮತ್ತು ಅನ್ನ ಇದು ಕೊಡ್ಲೇನಂದೆ. ಬೇಡ ಚಪಾತಿನೇ ಬೇಕಂತ. ಮತ್ತು ನೀವು ಮಾಡಿದ್ಯಲ್ಲ ಅವಾಗ ಅನ್ನತಾಳ ಇಷ್ಟು ಬೇಗ ಚಪಾತಿ ರೆಡಿ ಅದು ಏನು ಕೇಳದ. ಶಾಂಭವಿ ಹೇಳೀಗ ನೋಡೋಣ, ತಿನ್ನು, ಎದ್ದು ಕೂತ್ಕೊ. ಬಿಸಿನೀರು ಬೇಕೇನು ಸ್ವಲ್ಪ? ಹೌದಾ, ಆಯಿತು ತಿಂಡಿ ಮಾಡಿ. ಬಿಸಿ ಅದ, ಇನ್ನೊಂದು ಚಪಾತಿ ಬೇಕಾದ ತಗೋ. ಆರಾಮ್ ಸಾವಕಾಶ ತಿನ್ನು ಕೂತ್ಕೊಂಡು, ನಿಂಗೆ ಇಷ್ಟ ಆಗ್ತೈತೆ ತಗೋ ತಿನ್ನು. ಅಪ್ಪಗೂ ತಿಂಡಿ ಕೊಡ್ತೇವೆ, ಒಂದು ಟೈಮ್ ಆಗೈತೆ. ಏನು ಮಾಡ್ತಾಯಿದ್ದೀರಾ ಇಲ್ಲಿ? ಇದೇನು ತೊಗೊಂಡಿದ್ದೀರಾ? ರೀ ಏನ್ರಿಪ್ಪ ಎಂಥ ಎಷ್ಟು ವಿಚಾರ ಮಾಡಿದ್ದೀರಾ? ಚಲೋ ಮಾಡಿದ್ದೀರಿ ನೋಡ್ರಿ. ನನಗೂ ಅದು ಅನ್ಸಾತಿತ್ತ. ಅವಳು ಪಾಪ ಪಾತ್ರೆ ತೊಳ್ಕೋದು ಕೊಡ್ತಿದ್ಲಲ್ಲ ಅಲ್ಲಿ ಕೂತಾಗ, ಹಂಗೆ ಇದನ್ನು ಆಗ್ತೈತೆ ಆಕಿ ಅಂತ ಹೇಳಿ ರೀ. ಅವಳು ಇಲ್ಲಿ ಕೂಡ್ತಾಳೆ ಮಂಜುಳ. ಅಂದ್ರೆ ಫಳಿ ಮೇಲೆ ಅವಳು ಆ ಫಳಿ ತೊಗೊಂಡು ಇಲ್ಲಿ ಕೊಡ್ತಾಳೆ. ನೋಡೋಣ ತಗೋರಿ, ಕೇಳೋಣ ಅವಳಿಗೆ ಹೆಂಗಿದು ಮಾಡ್ತಾಳೆ. ಬುಟ್ಟಿ ಇಲ್ಲಿ ಇಟ್ಕೋತಾಳೆ ಅಂತ ಕೂತ್ಕೊಂಡು ಅಷ್ಟು ಆಸರೆ. ಅದ ಭಾಳ ಇಷ್ಟು ದೊಡ್ಡ ಛತ್ರಿ ಇದೆ ಅಲ್ರಿ, ಭಾಳ ದೊಡ್ಡದಿದೆಯಲ್ಲ ಇದು. ಭಾಳ ದೊಡ್ಡದಿದೆ ಇದು. ಅವಳು ಸುಜಾತಾಗೂ ಇದು ಮಾಡಿಕೊಡೋರಿದ್ದಿಲ್ಲ ಇದು. ಮಂಜುಳ ಬಾ ಇಲ್ಲಿ, ಚಲೋ ಇದೆಯಲ್ಲ, ಭಾಳ ದೊಡ್ಡ ಸೈಜ್ ಇದೆಯಲ್ಲ ಇದು. ಮತ್ತು ಈಗ ಮಳೆ ಒಳಗೂ ಕರೆಕ್ಟ್ ಆಗ್ತದೆ ಆಕೆಗೆ ಅಲ್ಲಿ ಕೂತ್ಕೊಂಡು ಇದು ಮಾಡೋಕೆ.
ಹಾಂ ಅದ ಅಲ್ಲೇ ಕೊಡ್ಬೇಕು. ಮಂಜುಳ ಏನು ಮಾಡ್ತಾರೆ ನೋಡಿ ಇಲ್ಲಿ ಅಂದ್ರೆ ಹಿಂಗೆ ಹಾಂ ಚಾವಿಗೆ ಅಲ್ಲೇ ಹಾಕೊಡತ್ತಾರ. ಅದಕ್ಕೆ ಹೋಲ್ ಐತೆ ಛತ್ರಿ. ಹಾಂ ನೋಡು ಐಡಿಯಾಗಳು ನೋಡಿದ್ವಿ ಸಾಹೇಬ್ರದ ಎಷ್ಟು ದೊಡ್ಡ ಛತ್ರಿ ಐತೆ ನೋಡೋದು. ಸುಜಾತಾಗ ಸುಜಾತಾಗ ತಂದಿದ್ದು ಅದ ಆಕಿಗೆ. ನೀ ಅಲ್ಲಿ ಕೊಡ್ಬೇಕು ನೋಡಮ್ಮ. ಇಲ್ಲಿ ನೀ ಇಲ್ಲಿ ಕೊಡ್ತಿಲ್ಲ ಈಗ ನೀ ಅಲ್ಲಿ ಕೊಡ್ಬೇಕು ಈಗ. ಹಾಂ ಅದ ನಿಂಗೆ ಆಸರೆ ಆಗ್ತೈತಿ ಇಲ್ಲಿ. ಅದ ಅಂದ್ರೆ ಇದನ್ನ ಬರ್ತೈತಿ ಅದಲ್ಲ. ಹಾಂ ಆಯ್ತು. ಏನ್ರಿಪ್ಪ ಎಷ್ಟಾಗಿ ಕಾಡಿಸ್ತೀರಿ? ಬರೀ ಕಾಡಿಸೋ ಕೆಲಸನ ಸುಮ್ಮನಿರ್ತಾ ಎಷ್ಟು ದನಿಸ್ತೀರಿ ಅವಳಿಗೆ. ಕೋಗಿಲೆ ನಾವು ಮಂಜುಳಾಗ ಛತ್ರಿ ಹಾಕೊಡೋದು ನೀನು ನೋಡಕ್ಕೆ ಬಂದಿ ಏನು? ಹಾಂ ಅಲ್ಲಿ ನೋಡಿ ಎಷ್ಟು ದೊಡ್ಡ ಛತ್ರಿ. ಮಂಜುಳ ಹೋಗಲ್ಲ ಹಿಂದೆ, ಆ ಕಡೆ ಹೋಗು, ಆ ಕಡೆ ಹೋಗಿ ಹಿಂದಂಗೆ. ಹಾಂ ತಗೊಂಡು ಹೋಗು, ತಲೆ ಮೇಲೆ ತಗೊಂಡು ನೋಡು ತೆಗಿ ಛತ್ರಿ ಅದ. ಬಾ ಈಗ ನಡ್ಕೊತ ಬಾ ಚಂದಂಗೆ. ಛತ್ರಿ ಸ್ವಲ್ಪ ಬೆಂಡ್ ಮಾಡಿ ಬೆಂಡ್. ಹಾಂ ಹಾಂ ಹಿಂದೆ ಹಿಂದೆ. ಹಾಂ 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 ನಿನ್ನ ಎಷ್ಟು ನಾಚಿಕೋತೀರವ ನೀ ಏನ. ಬಾ ಈಗ. ಓಕೆಮ್ಮ ಥ್ಯಾಂಕ್ ಯು ನಿಂಗೆ. ಅದ ಅನ್ನತಿದ್ಲು ಮಂಜುಳ ನಂಗೆ. ಮತ್ತು ಸರ್ ಗಾರ್ಡನ್ ಸ್ವಚ್ಛ ಮಾಡಕ್ಕೆ ಹೋಗ್ಯಾರ. ಅಪ್ಪ ಮಾಡಿದ್ರಂದ್ರೆ ನೀರು ಹಾಕ್ತಿದ್ರಲ್ಲ ಮೊದಲೇ ಹೇಳಿದ್ರಂದ್ರೆ ಗೇಟ್ ಚಾವಿ ಒಂದು ಅವ್ರಿಗೆ ಕೊಡ್ಬೇಕು. ಸಣ್ಣದು ಒಂದು ಗೇಟ್ ಚಾವಿ ಕೊಟ್ರಂದ್ರೆ ಆ ಕಡೆ ತೆಗೆದು ಅವ್ರು ಹಾಕಿ ನೀರು ಹಾಕಿ ಎಲ್ಲ ರೆಡಿ ಮಾಡಿ ಹೋಗ್ತಾರೆ ಅವ್ರು. ರೀ ಎಷ್ಟೊಂದು ನೀರು ಹಾಕಿರಿ ಏನಿದು ಭಾಳ ಆಗೈತಲ್ಲ ನೀರು, ಭಾಳ ಹಸಿ ಆಗೈತಿ. ಬಾ ಇಲ್ಲಿ ನೋಡಿ ನಮ್ಮ ಮನೆ ಒಳಗಿನ ಗುಬ್ಬಿ ಪಾಪ ಆರಾಮಿಲ್ಲ ಏನಿಲ್ಲ. ನಾಳೆ 3 ಪೇಪರ್ ಅದಾವಂತ. ಒಂದು ಕ್ಷಣನೂ ನಂಗೆ ಹತ್ರ ಬರಕ್ಕೆ ಕೊಡ್ತಾ ಇಲ್ಲ. ಅಮ್ಮ ಹೊರಗೆ ಹೋಗಿ ನಂದು ಎಕ್ಸಾಮ್ ಅದಾವೆ ನಾಳೆ 3, ನಂದು ಎಕ್ಸಾಮ್ ಅದಾವೆ ನಾಳೆ 3 ಅಂತ ಸ್ಟಾರ್ಟ್ ಆಗದ. ಮತ್ತು ಇಲ್ಲಿ ನೋಡಿ ಕೆಲಸ ಮೈ ಮೇಲೆ ಹಚ್ಕೊಂಡು ಇಲ್ಲಿ ನೋಡಿ ಈ ರೀತಿ ಮಲ್ಕೊಂಡು ಇಲ್ಲಿ ಬ್ಯಾಲ್ ನೋಡಿ ಕೆಲಸ ಇಲ್ಲಿ ನೋಡಿ ಸೆಕೆನೂ ಆಗ್ತಾಯಿದೆ. ಮತ್ತು ಈ ಕಡೆ ಫ್ಯಾನು ಹಚ್ಕೊಂಡಿದ್ದಾಳೆ. ಮತ್ತು ಈ ರೀತಿ ಮಾಡ್ಕೊಂಡು ಅಭ್ಯಾಸ ಮಾಡ್ತಾಯಿದ್ದಾಳೆ. ಇಲ್ಲಿ ನೋಡಿ ಎಲ್ಲ ಇಲ್ಲಿ ನೋಡಿ ಕೆಲಸ. ಇಲ್ಲಿ ನೋಡಿ ಟ್ಯಾಬ್ಲೆಟ್ ತೊಗೊಂಬ ಅಂತಂದ್ರೆ ಟ್ಯಾಬ್ಲೆಟ್ ತೊಗೊಳಿಕ್ಕೆ ತಯಾರಿಲ್ಲ. ನಂಗೆ ನಿದ್ದೆ ಬರ್ತದೆ ಈಗ ಬೇಡ ನಾ ರಾತ್ರಿ ತೊಗೋತೀನಿ ಅಂತ ಹಠ ಮಾಡ್ಕೊಂಡು ಈಗ ಇದೇನು ಅದಲ್ಲ ಇದು ಈ ಥರ ಎಲ್ಲ ಇದಾವೆ ನೋಡಿರಿ. ಇದು ಗಂಟ್ಲೇನೋ ಥ್ರೋಟ್ ಇನ್ಫೆಕ್ಷನ್ ಆದಂಗೆ ಆಗೈತಿ. ಇದು ತಿಂತಾಯಿದ್ದಾಳೆ ನೋಡಿ. ಒಂದು ಉಳ್ದದ್ದು ಈಗ 3 ಅವರ್ಸ್ಗೇನೋ ತಿನ್ಬೇಕಂತ ಇದೆಲ್ಲ ತಿಂತಾಯಿದ್ದಾಳೆ. ಈ ರೀತಿ ಮಾಡ್ತಾಯಿದ್ದಾಳೆ ನೋಡಿ ಇವಳಂತೂ. ಒಂದು ಸ್ವಲ್ಪ ಏನಾದರೂ ಕೆಲಸ ಮಾಡೋಣ, ಯಾವುದಾದ್ರೂ ಒಂದು ಏನಾದರೂ ಮಾಡೋಣ ಅಂತಂದ್ರೆ ಒಂದಾದ ತಕ್ಷಣ ಒಂದು ನಂದು ಕೆಲಸ ನೋಡಿ. ಇವಳು ಮುದ್ದಿಯಾಗಿ ಕುಂತಲ ಅಂದ್ರೆ ನಂಗೆ ಯಾವ ಕೆಲಸ ಮಾಡೋಕ್ಕಾಗಲ್ಲ. ಈಗ ನೋಡೋಣ ನಾಳೆ ಎಕ್ಸಾಮ್ ಆದಮೇಲೆ ಮಾತಾಡ್ತೇನೆ ಅಂದಾಳ. ಭೇಟಿ ಮಾಡಿಸ್ತೀನಿ ನಿಮಗೆ. ಅಷ್ಟು ತನಕ ಈಗ ಮಾತಾಡಲ್ಲ, ಹ್ಞೂ ಅನ್ನಲ್ಲ ಹಾಂ ಅನ್ನಲ್ಲ. ಈಗ ಬಂದರು ನೋಡಿ ಚಿನ್ನೋನು ಅಲ್ಲೇ ಬಾಗಿಲು ಕಡೆ ಕಾರ್ ನಿಲ್ಸಿದ್ರೆ ಏನಾದರೂ ತೊಗೊಂಬಂದಿರ್ತಾರೆ. ನೋಡೋಣ ಬರೀ ಏನು ತೊಗೊಂಬಂದಾರ ಏನೇನು. ನಾ ಅಂದ್ಕೊಂಡಿದ್ದೇನ ಕಾರಿಗೆ ನಿಲ್ಸಿದಾರ ಅಂದಮೇಲೆ ನೋಡಿ ಏನು ತೊಗೊಂಬಂದಿದ್ದಾರೆ. ಸೌತೆಕಾಯಿ ತೊಗೊಂಬಂದಿದ್ದಾರೆ. ಮತ್ತೇನು ತೊಗೊಂಬಂದಿದ್ದಾರೆ ನೋಡಿ ಇಲ್ಲಿ. ಏನು ಮಾಡ್ತೀರಾ ಈಗ ನೋಡಿ. ನನಗೆ ಹೇಳಿಲ್ಲ ಬಿಟ್ಟಿಲ್ಲ ಏನಿಲ್ಲ ತೊಗೊಂಬಂದುಬಿಟ್ಟಿದ್ದಾರೆ. ಸಮೂಹ ಹುಷಾರಿಲ್ಲ ಅಂತ ಸ್ವಲ್ಪ ಮಾಡಿಕೊಡಕ್ಕೆ ಚಿಕನ್ ತೊಗೊಂಬಂದಿದ್ದಾರೆ. ಶಾಂಭವಿ ನಿನಗೇನೋ ಬಂದೈತಿ. ಏನು ಬಂದದ್ದು ಹೇಳಿ ನೋಡೋಣ. ಪಟ್ನೆ ಹೇಳು, ನಿಂಗೆ ಟೈಮ್ ಇಲ್ಲ. ಅಪ್ಪ ಏನೋ ನಿಂಗೆ ಸಲುವಾಗಿ ಏನೋ ತೊಗೊಂಬಂದಿದ್ದಾರೆ. ಎಲ್ಲರಿಗೂ ನಿಂಗೆ ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಹತ್ತಿರ ಬಂದು ಇಲ್ಲ ಬಿರಿಯಾನಿ ಅಂದಿಲ್ಲ, ಸ್ವಲ್ಪ ಹತ್ತಿರ ಬಂದಿ. ಚಿಕನ್ ಕರೆಕ್ಟ್. ಹಾಂ ಏನು ಮಾಡಲಿ,
ಚಿಕನ್ ಬಿರಿಯಾನಿ ಮಾಡಲು ಅಥವಾ ನಿನಗೆ ಚಿಕನ್ದ ಸೂಪ್ ಮಾಡಿಕೊಡ್ಲು ಅಥವಾ ಚಿಕನ್ದ ಚಪಾತಿ ಅದಾವ ಗ್ರೇವಿ ಮಾಡಿಕೊಡ್ಲು ಹಿಂಗೇನು ಬೇಕು ಹಿಂಗೆ ಏನು ತಿನ್ನೋಕ್ಕಾಗ್ತದೆ. ಕಣ್ಣಾಗ ಒಂದು ಚಿಟ್ಲಿ ಒಂದು ಎದ್ದೈತೆ ಅಂತ ಇದೊಂದು ಏನೋ ತೋರ್ಸಾತಾಳ, ನನಗೇನು ಕಾಣಿಸ್ತಾ ಇಲ್ಲ. ನೋಡಿ ಭಾಳ ಸಣ್ಣ ಚಿಟ್ಲಿ ಇದೈತೆ. ಹೌದು, ಮೂರು ಸ್ಮಾಲ್ ಹೀಟ್ ಈ ಕಡೆ ದಂಡಿಗಲ್ಲ. ನಡು ಹೌದು, ಕಮ್ಮಿ ಆಗ್ತದೆ. ಕಾಣಿಸತೈತೆ ಹಂಗೆ ಕಾಣಿಸತ್ತೆ. ಆಯ್ತು, ಇದು ಹಿಂಗೇನು ಬೇಕು ಹೇಳಿಲ್ಲ. ಯಾವ್ದು ಬೇಗ ಆಗ್ತದೆ? ಯಾವ್ದು ಬೇಗ ಅಂತಲ್ಲ, ಈ ಚಪಾತಿ ಅಕ್ಕ ಮಾಡಿದ ಚಪಾತಿನೂ ಅದಾವೆ. ಆಮೇಲೆ ಬೆಳಿಗ್ಗೆ ರೈಸ್ ಮಾಡ್ಯಾನ, ವೈಟ್ ರೈಸ್. ನಿನಗೆ ಏನು ಬೇಕು ಮಾಡ್ತೇನೆ. ಬಿರಿಯಾನಿ ಬೇಕಾ? ಹಂಗಂದ್ರೆ ಹೆಂಗೆ ಕರೆ ಮನಸ್ಲೇ ಹೇಳಿ ನೋಡೋಣ, ಮುಟ್ಟಿ ಹೇಳು. ಬಿರಿಯಾನಿ ಸುಕ್ಕ, ಬಿರಿಯಾನಿ ಮಾಡೋದು ಸುಕ್ಕ. ಬಿರಿಯಾನಿ ಇದು ಸುಕ್ಕ ಆಯ್ತು. सो ग्रामदेवीची यात्रेसाठी तुम्ही आमंत्रण द्यायला आमंत्रण द्यायला तुमच्या घरी आम्ही आलेले आहे. गुरुवारी गंगानगर मध्ये हॉल बुकिंग केलेला आहे. कुठे? गंगानगर मध्ये रूम बुकिंग केलेला आहे. तिथं सगळं जेवणाचं सोय केलेलं आहे. दुपारी 2 वाजता हॉल म्हणजे घर आहे, रूमच्या बाजूला हे केलेलं आहे, मांडव. आणि मुगळीकर सर यायला का नाही अजून कन्फर्म नाही त्यांचं. बघूया आता काय काय. ठीक आहे. देवीवर तर तुम्ही भारत देवी सोडलेलं आहे. त्यांचे सर्व्हिस तसं असते, काय करता येत नाही. ग्रामदेवी किती हे झाले तुमचे आता हां सबस्क्रायबर? तुम्ही जर सबस्क्रायबर केलं म्हणजे बरं झालं ना. तुम्ही शेअर करायला पाहिजे, सबस्क्रायबर करायला पाहिजे. नुसता व्हिडिओ बघून सोडू नका, आणि ते बघून कॉमेंट पण करत चला, आणि दुसऱ्यांच्याबरोबर शेअर करा. तरीच संगीता मॅडम जर पुढे जाणार. ओके, देवी सगळं तुमचं सगळं चांगले करू देत. ओके, थँक्यू, धन्यवाद. तुम्ही कधीतरी एवढं येता म्हणजे तुम्हाला एवढं माया करायला होते. दररोज रोजच्या रोज आला म्हणजे एवढं होत नाही बे. ನೋಡಿದ್ರಲ್ಲ ಏನಂತೂ ನಮ್ಮ ಮನೆ ಗುಬ್ಬಿಗೆ ಬಿರಿಯಾನಿ ಬೇಕಾಗದ. ಈಗ ಏನು ಮಾಡಲಿ, ನಾನು ಇಲ್ಲೇ ವಿಡಿಯೋ ಮುಗಿಸ್ಬೇಕಾಗ್ತದ. ಅದಕ್ಕೆ ಏನು ಮಾಡ್ತೀನಿ, ನಾನು ಇಲ್ಲೇ ಇವತ್ತಿನ ಲಾಗ್ ಇಲ್ಲೇ ಮುಗಿಸ್ತೀನಿ. ಮತ್ತು ನೀವೇನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಮತ್ತು ನೀವು ಚಿಕನ್ ತಂದು ನೀವು ಮಾಡ್ಕೊಂಡು ತಿನ್ನಬೇಕು, ಮಕ್ಕಳಿಗೂ ಮಾಡಿಕೊಡ್ಬೇಕು. ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ. ನೋಡಿ, ಮತ್ತೆ ನಾಳೆ ನಿಮ್ಗೆ ಹೊಸ ಲಾಗ್ ತೊಗೊಂಡು ಮತ್ತೆ ನಾನು ಸಿಗ್ತೀನಿ. ಅಷ್ಟೋ ತನಕ ಎಲ್ಲ ವಿಡಿಯೋ ನೋಡ್ತಾಯಿರಿ, ಆರಾಮಾಗಿರಿ, ಖುಷಿಯಾಗಿರಿ, ಪ್ರೀತಿಯಿಂದಿರಿ. ಯಾರ ಜೊತೆ ಇರ್ತಾರಲ್ಲ ಅವ್ರ ಜೊತೆ ನಗ್ನಗ್ತಾ ಇರಿ.